ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಹೊರವಲಯದಲ್ಲಿ ಬೈಪಾಸ್ 150 ರಸ್ತೆ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಉಮೇಶ್ ಕೆ ಮುದ್ನಾಳ್ ಮಾತನಾಡಿದರು. ಬಹಳ ದಿನಗಳಿಂದ ಆಗಬೇಕಾದ ಬೈಪಾಸ್ 150 ರಸ್ತೆ ನಿರ್ಮಾಣವಾಗುತ್ತಿರುವುದು ನಮ್ಮ ಯಾದಗಿರಿ ನಗರಕ್ಕೆ ಒಳ್ಳೆಯ ಬೆಳವಣಿಗೆ. ಆದರೆ ಎರಡು ವೈಜ್ಞಾನಿಕವಾಗಿ ಮಾಡಬೇಕಾದ ಚರಂಡಿ ನಾಲ ಮಾಡಬೇಕಾಗಿತ್ತು. ಆದರೆ ಎರಡೂ ಬದಿಯಲ್ಲಿ ಅವೈಜ್ಞಾನಿಕವಾಗಿ ಇಟಾಚಿ ಮುಖಾಂತರ ಬೃಹತ್ ಆಕಾರದ ನಾಲ ಮಾಡುತ್ತಿರುವುದು ದುರಾದೃಷ್ಟಕರ ಸಂಗತಿ. ಭಾಗದಲ್ಲಿ ರೈತರ ಜಮೀನುಗಳು ಇರೋದ್ರಿಂದ ರೈತರ ಜಾನುವಾರುಗಳು ಆದ ಆಡು, ಆಕಳು, ಕುರಿ, ಎಮ್ಮೆ, ಎತ್ತುಗಳನ್ನ ಮೇಯಿಸಲು ಬಂದಾಗ ಒಂದಕ್ಕೊಂದು ತಗಲಿಕೊಂಡು ಬೃಹತ್ ಆಕಾರದ ನಾಲದಲ್ಲಿ ಬಿದ್ದಾಗ ಜೀವಹಾನಿ ಆಗುವ ಸಂಭವವಿದ್ದು ಬೈಪಾಸ್ ರಸ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರತಕ್ಕಂತಹ ಅಧಿಕಾರಿಗಳಿಗೆ ಕಣ್ಣು ತೆರೆಸಲು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬೃಹತ್ ಆಕಾರದ ಗುಂಡಿ ಮುಚ್ಚಿಸಿ ಈ ಭಾಗದ ಬಡ ರೈತರ ಜಾನುವಾರುಗಳಿಗೆ ಯಾವುದೇ ಜೀವಹಾನಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದುವರೆ ಬೈಪಾಸ್ ರೋಡ್ ರೀ, ರಿಂಗ್ ರೋಡ್ ರೀ. ಇದು ಸುಮಾರು 7-8 ಫೀಟ್ ಒಳಗೆ ತೆಗ್ಗ ಹೊಡ್ದಾರಿ. ಅವರು ನಮ್ಮ ಹತ್ರ ನಮ್ಮ ದನ ಕರಗಳು ಎಲ್ಲ ಭಾಳ ತೊಂದ್ರೆಗ್ಯಾರ ರೀ. ದಾಟ್ಲಾಕ ಅದಕ್ಕೆ ಏರ್ಲಾಕ ಅನ್ವಲ್ರಿ. ಅದು ಮುಚ್ಚಂದ್ರೆ ಮುಚ್ಚಲಾಕ ಆಗಿಲ್ರಿ. ಅವ್ರು ಇನ್ನೂ ಹೇಳ್ಕೊಂತಿದ್ದು ರೀ. ಅಂದ್ರೆ ಅವರು ಏನು ಅನ್ನಕತ್ತಾರೆ, ನಮ್ಮ ಬೇರೆದು ವೇಸ್ಟ್ ಮಾಡಿ ತಂದು ಹಾಕ್ತೀವಿ, ನಮ್ಮ ಜಾಗದಾಗ ನಾವು ಹೊಡ್ಕೊಂತೀವಿ ಅನ್ನಕತ್ತಾರೆ ಅವರು. ಅದ್ರ ಸಲಕ ಇದನ್ನ ಏನಾದ ಕೋಶಿಶ್ ಮಾಡಿ ಸ್ವಲ್ಪ ಮುಚ್ಚಂಗೆ ಮಾಡ್ಬೇಕು ಸರ್. ಅದು ಮತ್ತೇನಾಗಿದೆ ರೀ? ಏನು ಅದೇ ಪ್ರಾಬ್ಲಮ್ ನೋಡಿ ಸರ್. ತಗ್ಗು ಅದು ಜೋಳದಲ್ಲ ಐತ್ರಿ. ಜೋಳದಲ್ಲನ ನಮ್ದು ಕೊಶಿಂದ ಹೊಂಟದ್ರಿ ಬಿದ್ದು. ಅದ್ರ ಸಲಕ ನಮ್ಮದೇ ಭೂಮಿ ಹೊಂಟದ್ರಿ. ನಾವು ಗಳೆ ಪಿಳೆ ಹೊಡ್ಕೋಬೇಕಾದ್ರೆ ಆಗವಲ್ಲ. ಇದೇ ಸಂದರ್ಭದಲ್ಲಿ ಉಮೇಶ್ ಕೆ ಮುದ್ನಾಳ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.